ಕನ್ನಡ ಭಾಷೆ ಮತ್ತು ಲಿಪಿ ಎಂಬತಕ್ಕಂಥದ್ದು ಒಂದು ವೈಜ್ಞಾನಿಕವಾದಂಥ ಒಂದು ಸೃಷ್ಟಿ. ಅದು ಸಂಸ್ಕೃತದ ಅಥವಾ ಬ್ರಾಹ್ಮಿ ಲಿಪಿಯಿಂದಲೇ ನಾವು ತೆಗೆದುಕೊಂಡಿದ್ದರೂ ಕೂಡ ನಮ್ಮ ಲಿಪಿಯನ್ನು ಭಾಳ ವೈಜ್ಞಾನಿಕವಾದಂಥ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಂಡಿದ್ವಿ. ನಮ್ಮ ವೈಯಾಕರಣಿಗಳು ಹಿಂದೆ ಇದ್ದಂಥ ಕೇಶರಾಜ ಇರ್ಬೋದು, ಅವನಿಗಿಂತ ಇದ್ದಂಥ ನಾಗೂರಂ ಇರ್ಬೋದು, ಅಥವಾ ನಂತರ ಬಂದಂಥ ಭಟ್ಟಾಕಳಂಕ ಇರ್ಬೋದು, ಇವರೆಲ್ಲರೂ ಕೂಡ ಈ ವ್ಯಾಕರಣವನ್ನು ವ್ಯಾಕರಣ ಸೃಷ್ಟಿ ಮಾಡುವಾಗ ನಮ್ಮ ಕನ್ನಡ ಭಾಷೆಗೆ ಭಾಳ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅದನ್ನು ರೂಪಿಸಿದ್ದಾರೆ. ಇವತ್ತಿಗೂ ಕೂಡ ನಮ್ಮ ಕನ್ನಡದಲ್ಲಿ ನೀವು ಯಾವುದೇ ಪ್ರಪಂಚದ ಯಾವುದೇ ಭಾಷೆಯನ್ನು ನಾವು ಬರಿಬೋದು, ಅಷ್ಟು ಮಟ್ಟಿಗೆ ಅದು ವೈಜ್ಞಾನಿಕವಾಗಿದೆ. ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಇವೇನು ಬೇಕಾಗಿಲ್ಲ, ಅಷ್ಟು ಮಟ್ಟಿಗೆ. ಅಂದರೆ ಯಾಕೆಂದರೆ ಬೇರೆ ಈಗ ನೀವು ಅದೇ ಈಗಿನ ಬಳಕೆಯಲ್ಲಿರ್ತಕ್ಕಂಥ ತಮಿಳು ಬಳಕೆ ಲಿಪಿ ಇದೆ, ಆ ಲಿಪಿಯಲ್ಲಿ ನೀವು ನೀವು ಒಂಥರ ಬರೆಯೋದೊಂದು ಓದೋದು ಒಂಥರ ಅಲ್ಲಿ. ಬಟ್ ನಮ್ಮಲ್ಲಿ ಆಗಲ್ಲ, ಹೇಗೆ ಬರಿತೀವೋ ಹಾಗೆ ಅದನ್ನು ಓದ್ಬೋದು ನಾವು.